ಏನು ಪಾರು ರಾಣಿ ಇನ್ನೂ ಬರಲೇ ಇಲ್ಲ. ಆಸ್ತಿ ಕೊಪ್ಪಲಿಂದ ಬರಬೇಕಲ್ಲ ಮಾವ, ಬರ್ತಾಳೆ ಬಿಡು. ಇನ್ನು ಎಕ್ಸಾಮ್ ಇನ್ನೂ ಶುರು ಆಗಿಲ್ಲ. ಅದು ತಿಟ್ವೆ. ಬರಲಿ ಪಾರು, ನಿಂಗೆ ಈ ಸ್ಕೂಲ್ ನೋಡಿದಾಗ ಏನಾದ್ರು ನೆನಪೈತದ? ನಾನು ಸ್ಕೂಲಲ್ಲಿ ಇದ್ದಾಗ ನಾನು ಮಾಡ್ತಿದ್ದೆ ತುಂಟಾಟ, ತರಲೆ ಎಲ್ಲ ನೆನಪಾಗತ್ತೆ. ನಿನಗೆ? ನನಗೆ ನಾನೇನು ಓದಿಲ್ಲ, ಆದ್ರೂ ಚಿಕ್ಕವನಿದ್ದಾಗ ನಮ್ಮ ಊರಿನ ಸ್ಕೂಲಿಗೆ ಹಾಕಿದ್ರಲ್ಲ ನನ್ನ, ಅಲ್ಲಿ ನಮ್ಮ ತರಗತಿಲಿ ಒಂದು ಹುಡುಗಿ ಇದ್ಲು. ಅವಳ ಹೆಸರು ರಕ್ಸ ಅಂತ. ಅವಳು ಟೀಚರಮ್ಮ ತರಗತಿಯಿಂದ ಹೊರಡೆ ಹೋಗಿರೋದೇ ತಡ. ಯಾರನ್ನ ಮಾತಾಡ್ಬಿಟ್ರೆ ಹೋಗ್ಬಿಟ್ಟು ಆ ಬೋರ್ಡ್ ಐತಲ್ಲ ಅದ್ರ ಮ್ಯಾಕೆ ನಮ್ಮ ಹೆಸರುಗಳನ್ನೆಲ್ಲ ಗೀಚ್ಬಿಡೋಳು. ಆಮ್ಯಾಗ ಟೀಚರವ್ವ ಬಂದು ನಮಗೆ ನಾಯಿ ಹೊಡೆದಂಗೆ ಹೊಡಿಯೋಳು, ಕೋಲ್ ಮುರಿಯೋ ಗಂಟ ಹೊಡಿಯೋಳು. ಆಮೇಲೇನು ನಾನು ನೋಡ್ದೆ ನೋಡೋ ಗಂಟ ನೋಡಿದೆ. ಆಮ್ಯಾಗ ಅವಳದು ಈ ಪುಸ್ತಕ ಬ್ಯಾಗ್ ಬರ್ತೈತಲ್ಲ, ಆ ಬ್ಯಾಗ್ ಒಳಕ್ಕೆ ಈಟುದ ಕ್ಯಾರೆ ಅವನ್ನ ಹಿಡ್ಕೊಬಂದು ಬಿಟ್ಬಿಟ್ಟೆ. ಆಮೇಲೆ ಟೀಚರ್ ಅವ್ರ ತರಗತಿಗೆ ಬಂದು ಈ ಸ್ಕೇಲ್ ಯಾರ್ತಾವ ಐತೆ ಅಂತ ಕೇಳಿದ್ರು. ಇವಳು ಮೀಸ್ ನನ್ನ ಹತ್ರ ಐತೆ ಅಂತ ಹೇಳಿ ಈ ಬ್ಯಾಗ್ ಒಳಗೆ ಕೈ ಹಾಕಿದ್ಲು. ಅಷ್ಟೇ. ಆಮ್ಯಾಕ ಅವಳು ಈ ಸ್ಕೂಲ್ನೇ ಬಿಟ್ಬಿಟ್ಟು ಪ್ಯಾಟೆಗೆ ಹೊಂಟೋದ್ಲು. ಇವಾಗ ಅದೆಂತದೋ ದೊಡ್ಡ ಕಂಪನಿನಾಗೆ ಇಂಜಿನಿಯರ್ ಆಗೋಳಂತೆ. ನೋಡಿದ್ಯಾ ನಾ ಮಾಡಿರೋ ಕೆಲ್ಸದಾಗೆ ಹೆಂಗ್ ಉದಾರ ಆಗ್ಬಿಟ್ಲು ಅವಳು. ನಂದು ಒಂದೊಂದಲ್ಲ ಪಾರು, ಈ ಥರ 100 ಕತೆಗಳಿವೆ. ನನ್ನ ಹತ್ರ ಇರ್ಬೇಕಿತ್ತು, ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತಿತ್ತು. ಅವಾಗ ನೀನ್ ಇರ್ಲಿಲ್ಲ ಅಂತಾನೆ ಇವಾಗ ಅವಳಿಗೆ ಕೊಡ್ತಿದ್ಯಲ್ಲ. ಏನಂದೆ ನೀನು? ಅಯ್ಯ ರಾಣಿ 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 ಅಣ್ಣ, ರಾಣಿ ಬಾರವಾ. ಅಣ್ಣ ಅದಕ್ಕೆ ನೀವೇನಿಲ್ಲಿ? ಅದು ನೀನು ಪರೀಕ್ಷೆ ಬರೀತಿದ್ಯಲ್ಲ, ಅದಕ್ಕೆ ನಾನು ನಿಮ್ಮ ಅತ್ತಿಗೆನು ಮಾಕಳನ ಗುಡಿಲಿ ಪೂಜೆ ಮಾಡಿ ನಿಂಗೆ ಕುಂಕುಮ ಪ್ರಸಾದ ತಕ್ಕ ಬಂದಿದ್ದೀವಿ. ರಾಣಿ ಯಾಕೇನಾಯ್ತು? ಅದಕ್ಕೆ ಹೇಳದ್ನಲ್ಲ, ನಂಗೇನು ಗೆಪ್ತಿನೇ ಆಯ್ತಿಲ್ಲ, ಅದಕ್ಕೆ ಬಸಿ ಭಯ. ರಾಣಿ, ದೇವ್ರಿದ್ದಾನ ಎಲ್ಲ ನೋಡ್ಕೋತಾನೆ ನೋಡು. ಮಳೆ ಬರೋದಕ್ಕೂ ಮುಂಚೆ ಮೋಡ ಕವಿಯೋದು ಸಹಜ. ಮಳೆ ಬಂದು ಹೋದ್ಮೇಲೆ ಭೂಮಿ ಎಷ್ಟು ತಂಪಾಗಿರುತ್ತೋ ನಿನ್ನ ಭಯನೂ ಅಷ್ಟೇ. ನೀನು ಎಷ್ಟು ಕಷ್ಟಪಟ್ಟು ಓದಿದೆ ಎಕ್ಸಾಮ್ಗೆ ಅಂತ ನಮ್ಗೆಲ್ರಿಗೂ ಗೊತ್ತು. ನೀನು ಭಯ ಪಡಬೇಡ, ಹೋಗಿ ಎಕ್ಸಾಮ್ ಹಾಲಲ್ಲಿ ಪೆನ್ ಹಿಡಿ ಸಾಕು. ಆ ಸರಸ್ವತಿ ದೇವಿ ನಿನ್ನ ನಾಲ್ಗೆ ಮೇಲಲ್ಲ, ನಿನ್ನ ಬೆರಳು ತುದಿನಲ್ಲಿ ಕೂತು ಬರೆಸ್ತಾಳೆ. ಹೇ, 1 ನಿಮಿಷ ಇರು. ನಿನಗೆ ಅಂತ ಯಾವತ್ತೋ ಮಾಡಿಸಿಟ್ಟಿದ್ದೆ ನಿನ್ನ ನೇಮ್ ಬೋರ್ಡ್, ರಾಣಿ MBA. ಚೆನ್ನಾಗಿದೆಯಾ? ನೋಡಿದ್ಯಾನವಾ, ನಿಮ್ಮ ಅದಕ್ಕೆ ನೀನು SSLC ಪರೀಕ್ಷೆ ಬರೀತಿರ್ಬೇಕಾದ್ರೇನೆ ಆ BA ಬೋರ್ಡ್ನ ನೀನು ಓದ್ತೀಯ ಅನ್ನೋ ನಂಬಿಕೆ ಮ್ಯಾಕೆ ಮಾಡ್ಸವಳೆ. ಅವಳೇ ನಿನ್ನ ಮ್ಯಾಕೆ ಈಟೋ ನಂಬಿಕೆ ಇಟ್ಕೊಂಡಾಗ ನೀನು ನಿನ್ನ ಮ್ಯಾಕೆ ಏಟೋ ನಂಬಿಕೆ ಇಟ್ಕೋಬೇಕು. ಇವಳು ಚಿನ್ನನ ಸುಟ್ಟಷ್ಟು ಒಳಿತೈತೆ. ನೀನು ಎಷ್ಟು ಕಷ್ಟಪಡ್ತೀಯೋ ನಿಂಗೆ ಅಷ್ಟು ಒಳ್ಳೇದಾಯ್ತದೆ. ಹೋಗ್ಬೇಕಂದ ಎಲ್ಲ ಒಳ್ಳೇದಾಗಿ. ಅಣ್ಣ, ನೀವು ನನ್ನ ಮ್ಯಾಕ್ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಂಡ್ರೆ ಸಾಕು. ಆಟೆ ಸರಿ, ನಾನೇನು ಬರ್ತೀನಿ. ಸರಿ ಕಣವ, ಅದಕ್ಕೆ ಬರ್ತೀನಿ. ಒಳ್ಳೇದಾಗಲಿ. ಅಯ್ಯೋ ಬೇಡ ಬೇಡ ಬೇಡ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬನ್ನಿ. ತಗೋ. ಸರಿ ಬರ್ತೀನಿ.